ಗೈಸ್, ನೀವು ಕೂಡ ಈ 3 ಥರ ಫೋಟೋನ ಎಡಿಟ್ ಮಾಡ್ಕೊಬೇಕಾ? ಬನ್ನಿ ಹೇಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ChatGPTನ ಓಪನ್ ಮಾಡ್ಕೊಳ್ಳಿ. ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನೀವು ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ. ಇನ್ಸ್ಟಾಲ್ ಮಾಡಿಕೊಂಡು ನಿಮಗೆ ಆ ಫೋಟೋ ಇರುತ್ತಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ನಾನು ಕೊಟ್ಟಿರೋ ಪ್ರಾಂಪ್ಟ್ ನೋಡಿ, ನಂದು ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಿಮ್ಮದೊಂದು ಫೋಟೋ ಅಪ್ಲೋಡ್ ಮಾಡಿ. ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಜನ್ರೇಟ್ ಅಂತ ಕ್ಲಿಕ್ ಮಾಡಿ. ಜನ್ರೇಟ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಆ ಫೋಟೋ ಈಸಿಯಾಗಿ ಕೊಡುತ್ತೆ. ಆ ಫೋಟೋ ಕೊಟ್ಟಾಗ ನಿಮ್ಮ ಫೋಟೋ ನಿಮ್ಮ ಫೇಸ್ ಕ್ಲಿಯರಾಗಿ ಕಾಣಿಸ್ತಿರಲ್ಲ, ಬೇರೆ ಫೇಸ್ ಥರ ಆಗಿ ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿರುತ್ತದು. ಅದನ್ನು ಹೇಗೆ ನಿಮ್ಮ ಫೇಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಂಡ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿಕೊಂಡು ಫೇಸ್ ವ್ಯಾಪ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿದೆಯಲ್ಲ, ಈ ಒಂದು ಫಸ್ಟ್ನೇ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಈಸಿಯಾಗಿ ಒಂದು ಲಿಂಕ್ ಇದೆಯಲ್ಲ, ಫಸ್ಟ್ನೇ ಇದರಲ್ಲಿ ನಿಮ್ಮದು AI ಜನ್ರೇಟೆಡ್ ಫೋಟೋ ಇರುತ್ತಲ್ಲ, ಅದನ್ನು ಮೇಲ್ಗಡೆ ಅಪ್ಲೋಡ್ ಮಾಡಿ. ಮತ್ತು ಕೆಳಗಡೆ ಇರುತ್ತಲ್ಲ, ಅದು ನಿಮ್ಮ ಒರಿಜಿನಲ್ ಫೇಸ್ ಹಾಕಬೇಕಿರುತ್ತಲ್ಲ, ನಿಮ್ಮ ಒರಿಜಿನಲ್ ಫೇಸ್ನ ಅಲ್ಲಿ ಕೆಳಗಡೆ ಹಾಕಿ. ಕೆಳಗಡೆ ನೀವು ಕ್ರಿಯೇಟ್ ಅಂತ ಇದೆ ನೋಡಿ, ಆ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಜನ್ರೇಟ್ ಆಗುತ್ತೆ. ಅಕಸ್ಮಾತ್ ನಿಮ್ದು ಅದೇನಾದರೂ ಆ ಒಂದು ಕ್ರೆಡಿಟ್ ಅಂತ ಇರುತ್ತೆ ನೋಡಿ, ಅದು ಕಂಪ್ಲೀಟ್ ಆಗೋಗಿದ್ರೆ ನಿಮ್ಮದು ಬೇರೆ ID ಅದನ್ನು ಈಸಿಯಾಗಿ ಮಾಡ್ಕೊಬೋದು. ನೀವು ಬೇರೆ ID ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನೀವು ಈ ಥರ ಮಾಡ್ಕೊಬೋದು. ಈ ಥರ ಮಾಡಿ ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಗೂಗಲಿಂದ ಡೌನ್ಲೋಡ್ ಆಗುತ್ತದು. ಆ ಡೌನ್ಲೋಡ್ ಆದಮೇಲೆ ನೀವು ಗ್ಯಾಲರಿಲಿ ಹೋಗಿ ನೋಡ್ಕೊಬೋದು. ಈ ಥರ ನಿಮಗೆ ಫೋಟೋ ಸಿಗುತ್ತೆ. ಇದೇ ಥರ 3 ಫೋಟೋಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಬೇರೆ ಬೇರೆ ಫೋಟೋಸ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡು ಕೊಡಬೇಕಂದ್ರೆ ಕಮೆಂಟ್ ಮಾಡಿರಿ, ಬೇರೆ ಥರನೂ ಕೂಡ ಫೋಟೋ ಕ್ರಿಯೇಟ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹೋಗಬೇಡಿ.